ನಿಂಗೆ ಇವರೆಲ್ಲ ಸಹಾಯ ಮಾಡಕ್ ನೋಡ್ತಾ ಇದ್ರೆ ಯಾಕೆ ಬೇಡ ಅಂತ ಇದ್ಯಾ? ಎಷ್ಟೋ ಜನಕ್ಕೆ ಹೆಲ್ಪಿಂಗ್ ಹ್ಯಾಂಡ್ಸೇ ಇರಲ್ಲ. ಆದ್ರೆ ನಿನಗೆ ನಿನ್ ವಟಾರದವ್ರೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾಕೆ ಬೇಡ ಅಂತಿದ್ಯಾ? ಹಾಗೆ ಹೇಳಿ ಸಾಕು. ನಮಗೂ ಹೇಳಿ 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 ಸಾಕಾಯ್ತು. ನಿಮ್ಮಷ್ಟನ್ನಾದ್ರೂ ಹೇಳ್ಸೋಣ ಅಂತ ಕರ್ಕೊಂಡ್ಬಂದೆ. ಲುಕ್ ಎಟ್ ಹರ್. ಈ ವಯಸ್ಸಲ್ಲೂ ನಿಂಗೋಸ್ಕರ ವಾಯ್ಸ್ ರೇಸ್ ಮಾಡ್ತಾ ಇದಾರೆ. ಬಟ್ ವೈ ಆರ್ ಯು ಗಿವಿಂಗ್ ಅಪ್ ಆರಾಧನಾ? ಇದರಿಂದ ಏನ್ ಸಾಧಿಸ್ಬೇಕು ಅಂತಿದ್ಯಾ? ಏನಾಯ್ತು ನಿನ್ ಆಸೆ ಕನ್ಸ್ಗಳೆಲ್ಲ? ಅದನ್ನೆಲ್ಲ ಸುಟ್ಟು ಬೂದಿ ಮಾಡಿದ್ದೀನಿ ಮೇಡಮ್. ಫೀನಿಕ್ಸ್ ಬರ್ಡ್ ಗೊತ್ತಾ ನಿನಗೆ? ಅದನ್ನ ಸುಟ್ರೂ ಬೂದಿಯಿಂದ ಎದ್ದೇಳುತ್ತೆ, ಮತ್ತೆ ಹೊಸ ಬದುಕನ್ನ ಕಟ್ಕೊಳ್ಳುತ್ತೆ. ನಾವು ಹಾಗಾಗ್ಬೇಕು ಆರಾಧನಾ. ಎಷ್ಟೋ ಜನ ಗೋ ವಿತ್ ದ ಫ್ಲೋ ಅಂತಾರೆ. ನಾವು ನಮ್ ಬದುಕನ್ನ ನಾವಾಗೇ ರೂಪಿಸ್ಕೋಬೇಕು. ಹೊಸದಾಗಿ ಕಟ್ಕೋಬೇಕು. ನಮಗ್ ಬೇಕಾದಾಗೆ ಬದುಕನ್ನ ನಡೆಸ್ಬೇಕು. ನಮ್ ಕನ್ಸುಗಳನ್ನ ನನಸ್ ಮಾಡ್ಕೋಬೇಕು. ನಾವ್ ಜೀವಂತ ಇರೋದಕ್ಕೆ ಸಾಕ್ಷಿನೇ ಇದು. ಅವ್ರು ಹೇಳಿದ ಅರ್ಥ ಆಗ್ತಾ ಇದೆಯೇನೆ? ಮಹೇಶ ಹೇಳ್ದಂಗೆ ಮದ್ವೆ ಮಾಡ್ಕೊಂಡು ಬದುಕನ್ನ ಹಾಳು ಮಾಡ್ಕೋಬೇಡ. ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಕನ್ಸ್ ಕಾಣೋದು ತುಂಬಾ ದುಮಾರಿ ಮೇಡಮ್. ಯು ಆರ್ ರಾಂಗ್. ನಾವ್ ಎಲ್ಲಿಂದ ಬಂದ್ವಿ, ನಮ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಮುಖ್ಯ ಅಲ್ಲ. ನಮ್ ಕನಸುಗಳೇನು, ಅದನ್ನ ನೆರವೇರಿಸೋದಕ್ಕೆ ನಾವೆಷ್ಟು ಕಷ್ಟಪಟ್ವಿ, ಅದನ್ನ ಸಾಧಿಸಿದ್ವಾ, ಅದು ಮುಖ್ಯ. ಎವ್ರಿಬಡೀಸ್ ಡ್ರೀಮ್ಸ್ ಆರ್ ವ್ಯಾಲಿಡ್. ಎಲ್ರ ಕನಸುಗಳಿಗೂ ಅದರದ್ದೇ ಆದ ಮಹತ್ವ ಇದೆ. ಅದನ್ನ ಮರಿಬೇಡ. ಓಕೆ, ನಿನ್ ಡೈಮ ನನಗೆ ಅರ್ಥ ಆಗ್ತದೆ. ನಿನಗೆ ಓಕೆ ಆದ್ರೆ ನಿನಗ್ ನಡೀತಿರೋ ಅನ್ಯಾಯದ ಬಗ್ಗೆ ನಾವ್ ಈಗ್ಲೇ ಲೀಗಲ್ ಆಕ್ಷನ್ ತಗೋಬಹುದು. ನಾನ್ ನಿನ್ ಜೊತೆ ನಿಂತ್ಕೋತೀನಿ. ಎಷ್ಟೋ ಜನ ಹೆಣ್ಮಕ್ಳು ಈ ತರ ಬಲವಂತದ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡು ಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನೀನು ಹಾಗಾಗ್ಬಾರ್ದು ಆರಾಧನಾ. ನೀನ್ ಬಯಸಿರೋ ಲೈಫ್ ನಿನಗ್ ಸಿಗ್ಬೇಕು. ಇಷ್ಟ ದಿನ ನೀನ್ ಪಟ್ಟಿದ ಕಷ್ಟಕ್ಕೆ ಒಂದ್ ಅರ್ಥ ಇರ್ಬೇಕು. ಯು ಶುಡ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ನಿಂಗೋಸ್ಕರ ನೀನ್ ಫೈಟ್ ಮಾಡ್ಬೇಕು. ಆರಾಧನಾ ನೋಡೆ, ಆ ಮೇಡಮ್ ದೇವರು ಬಂದಿದ್ದಾರೆ ಕಣೆ. ಖಂಡಿತ ನಿನಗೆ ಒಳ್ಳೇದಾಗುತ್ತೆ ಕಣೆ. ನಿನ್ನ ಕೈಯಾರ್ತಿ ಜೀವನ ಹಾಳು ಮಾಡ್ಕೋಬೇಡ ಕಣೆ. ನಾ ಹೇಳೋ ಮಾತು ಕೇಳೆ ಕೇಳೆ. ಇವನೊಬ್ಬ ರಜಗ ಎಲ್ಲೋ ಅಲ್ಲೇ ಒಕ್ಕಿಸ್ಕೊಂಡ್ಬಿಡ್ತಾನೆ. ಇಬ್ರು ಏನೋ ಮಾಡ್ತಿದ್ದೀರಾ? ಯಾಕೆ? ನಾವೇನಾದ್ರೂ ಮಾಡ್ಕೊಳ್ತೀವಿ, ನಿಂಗೇನು? ನನಗ್ ಗೊತ್ತಾಗ್ಬೇಕು. ಏನೋ ಪ್ಲಾನ್ ಮಾಡ್ತಿದ್ದೀರಾ? ಹೌದು, ಪ್ಲಾನ್ ಮಾಡ್ತಿದೀವಿ. ಈ ಮದುವೆ ನಿಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಏನೀಗ? ಅಜ್ಜಿ, ನಿಮ್ ವಯಸ್ಸಿಗೆ ತಕ್ಕಂಗ್ ಮಾತಾಡಿ. ನಾನು ನನ್ನ ವಯಸ್ಸಿಗೆ ತಕ್ಕಂಗೆ ಮಾತಾಡ್ತಾ ಇರೋದು. ನೀನೇ ವಯಸ್ಸು ವಿರುದ್ಧವಾಗಿ ಮಾತಾಡೋನು. ಯಾಕಜ್ಜಿ ಹಿಂಗ್ ಊರೂರು ಅಂತೀರಾ? ನಾನೀಗೇನ್ ಮಾಡ್ದೆ? ಇನ್ನೇನೋ ಮಾಡ್ಬೇಕು. ಮಾಡಿ ಸಾಲ್ದ ಇವಾಗ. ನಡಿಯೇ ನಡಿಯೇ ಹೋಗೋಣ. ಸರಿ,
ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇಲ್ಲೇ ಕೂತಿದ್ದೀರಾ. ಹೋಗೇನಾದ್ರೂ ತಿನ್ಕೊಂಬನ್ರಿ, ನಾನ್ ಕುತ್ಕೊಳ್ತೀನಿ. ಪರವಾಗಿಲ್ಲ ಸರ್. ಅಮಲಾ ಮೊದಲು ಎದ್ದೇಳಿ, ಆಮೇಲೆ ಊಟ ಮಾಡಿದ್ರೆ ಆಯ್ತು. ನನಗೀಗೇನು ಹಸಿವಿಲ್ಲ. ಯಾಕೆ ಹೀಗೆ ಕೂತಿದ್ದೀರಾ? ಏನೂ ಆಗಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮು ಸರಿ ಹೋಗ್ತಾಳೆ. ಪಾಪ ಏನಾಗಿತ್ತೋ ಏನೋ, ಡಿಸ್ಟರ್ಬ್ ಆಗಿದ್ದಾಳೆ. ಮಗಳೇ, ಕಂದ, ಅಮ್ಮ ಹೇಗಿದ್ಯಮ್ಮ? ಅಪ್ಪ, ನೀವು ನಂಗೆ ಖುಷ್ ಅಂದ್ಬಿಟ್ರಿ ಅಲ್ವಾ? ಇಲ್ಲ ಅಮಲ, ನಾನು ಹಾಗೆ ಹೇಳ್ಬಾರ್ದಿತ್ತು. ಸಾರಿ, ಇನ್ಮೇಲೆ ಯಾವತ್ತೂ ಹಾಗೆಲ್ಲ ಹೇಳೋದಿಲ್ಲ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ ಕಂದ? ಒಂದೇ ನಿಮಿಷ. ಸಾವಿತ್ರಿ, ಬೇಗ ಬೇಗ ಊಟ ತರೋದು, ಊಟ ಹೆಸಿದ್ದೇನೆ, ಬೇಗ. ರಕ್ಷು ಬಾ ರಕ್ಷು. ನಡೀರಿ, ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ಹೋಗೋಣ. ಅದೇ ಇಷ್ಟು ರಾತ್ರಿ ಆಗಿದೆ, ಇನ್ನು ಮಲ್ಕೊಂಡಿಲ್ವ ನೀವು? ಮದುವೆ ಹೆಣ್ಣಿನ ಅಮ್ಮ ನೀವು, ಮಲ್ಕೋಬೇಕು. ಇಲ್ಲ ಅಂತಂದರೆ ಯಾಕೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಮಲ್ಕೊಳ್ಳಿ. ಯಾಕದೆ ಯಾಕಾಗಿ ನೋಡ್ತಾ ಇದ್ದೀರಾ? ನೀವು ಭಯ ಸ್ಮಾರ್ಟ್ ಆಗಿದ್ದಾನೆ ಅಂತಲ್ಲ, ಪುರುಷಿ ಯಾಕೆ ತೂರಾಡ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ರಾ? ಏಲತ್ತೆ ಅದು
ರಾತ್ರಿ ಕತ್ಲಾಗಿದೆ ನೋಡಿ, ತಪ್ಪೆಜ್ಜೆ ಇಡಬಾರದು ಅಂತ ನೋಡ್ಕೊಂಡು ಹಾಗೆ ಹೆಜ್ಜೆ ಇಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅದು ನೆಲನೇ ಸರಿ ಇಲ್ಲ ನೋಡಿ, ಹೆಂಗೆ ಡೊಂಕಾಗಿದೆ. ನೀವೇನು ತಲೆ ಕೆಡಿಸ್ಕೊಬಿಡಿಯತ್ತೆ, ಮದುವೆ ಅನ್ನೋದೊಂದಾಗಲಿ ಈ ಒಟಾರನ ಕೊಂಡ್ಕೊಂಡ್ಬಿಡ್ತೀನಿ, ನೆಲನೆಲ್ಲ ಫುಲ್ ಆಗಿ ಸ್ಮೂತ್ ಮಾಡಿಬಿಡ್ತೀನಿ. ನೀವು ನನ್ನ ಅತ್ತೆ, ನನ್ನ ಹೆಂಡತಿ ಅಮ್ಮ ಮಾರ್ಬಲ್ ಮೇಲೆ ಓಡಾಡಬೇಕು, ಹಂಗ ಮಾಡ್ತೀನಿ. ಎಲ್ಲಿಗಪ್ಪ ಹೊರಟೆ? ಅದು ನಾಳೆ ನಂದು ಆರಾಧನವ್ರದ್ದು ಮದುವೆ ಅಲ್ವಾ, ಅದಕ್ಕೆ ವಿಶ್ ಮಾಡೋಕ್ಕೆ ಅಂತ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ವಿಶ್ ಮಾಡ್ಬಿಟ್ಟು ನಾನು ವಾಪಸ್ ಬರುತ್ತೇನೆ. ಇಷ್ಟೊತ್ತಲ್ಲ? ಜಸ್ಟ್ 15 ಮಿನಿಟ್ಸ್. ಹಿಂಗೆ ಬಂದ್ಬಿಡ್ತೀನಿ ಅತ್ತೆ. ಮದುವೆ ಆದ್ಮೇಲೆ ಹಿಂಗೆಲ್ಲ ಹೋಗಕ್ಕಾಗತ್ತೆ? ಫ್ರೆಂಡ್ಸ್ ಎಲ್ಲ ಇವತ್ತು ಲಾಸ್ಟ್. ಮದುವೆ ಆದಮೇಲೆ ಆರಾಧನಾ ಅವ್ರಿಗೆ ಹೇಳಿದ್ದೀನಿ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ. ಈಗ ಒಂದೇ ಒಂದ್ಸಲ ಹಿಂಗೆ ಬಂದ್ಬಿಡ್ತೀನಿ.